Hello students, welcome to Arts Chemistry. So ಇದು ಬಹಳ very important video for those students, those who are opting for BSc Nursing. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಇದು KEಯಲ್ಲಿ ಬಂದಿರುವಂತಹ ಒಂದು ವೆರಿ ಇಂಪಾರ್ಟೆಂಟ್ ನ್ಯೂಸ್. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಷ್ಟು ವರ್ಷ ಏನಾಗ್ತಿತ್ತು, BSc ನರ್ಸಿಂಗ್ ಕೋರ್ಸ್ಗಳಿಗೆ ನಿಮ್ಮ ಸೆಕೆಂಡ್ PUC ಬೋರ್ಡ್ ಎಕ್ಸಾಮಿನೇಷನ್ನಿನ ಮಾರ್ಕ್ಸನ್ನು ತಗೊಂಡು ಇಲ್ಲಿ ನಿಮ್ಮ ಒಂದು ರ್ಯಾಂಕಿಂಗನ್ನು ಅನೌನ್ಸ್ ಮಾಡ್ತಿದ್ರು. ಯಾವುದೇ ರೀತಿ ಎಂಟ್ರೆನ್ಸ್ ಟೆಸ್ಟನ್ನು ಕನ್ಸಿಡರ್ ಮಾಡ್ತಿರಲಿಲ್ಲ. ಸೊ ನಿಮ್ಮ ಸೆಕೆಂಡ್ PUC ಮಾರ್ಕ್ಸಿನ ಆಧಾರದ ಮೇಲೆ ನಿಮಗೆ ರ್ಯಾಂಕಿಂಗನ್ನು ಕೊಟ್ಟುಬಿಟ್ಟು ಅದರ ಮೇಲೆ ಕೌನ್ಸಿಲಿಂಗನ್ನು ಮಾಡ್ತಿದ್ರು. ಸೊ ಒಂದು ಪಾಯಿಂಟ್ ಗೊತ್ತಿರಲಿ, BSc ನರ್ಸಿಂಗ್ ಕೋರ್ಸ್ಗಳಿಗೂ ಕೂಡ ಈಗ ತನ್ನದೇ ಆದ ಇಂಪಾರ್ಟೆನ್ಸ್ಗಳಿವೆ. ಅದರಲ್ಲೂ ಈಗ ಕೊರೋನಾ ಬಂದು ಹೋದ್ಮೇಲೆ ಸೊ ಮೆಡಿಕಲ್ ಫೀಲ್ಡ್ನಲ್ಲಿ BSc ನರ್ಸಿಂಗ್ ಮಾಡಿರುವಂಥ ಅಭ್ಯರ್ಥಿಗಳಿಗೆ ಒಳ್ಳೆಯ ಸ್ಯಾಲ್ರಿಯನ್ನು ಕೊಡಲಾಗ್ತಾ ಇದೆ, ಒಳ್ಳೆಯ ಒಂದು ಅವಕಾಶಗಳು ಸಿಗ್ತಾ ಇದೆ. ಆದ್ದರಿಂದ ನೀವೇನಾದರೂ ಮೆಡಿಕಲಲ್ಲಿ ಮಾಡಬೇಕು, ಬಟ್ ನೀಟ್ ಎಕ್ಸಾಮಿನೇಷನ್ಗೆ ತಕ್ಕನಾದ ಪ್ರಿಪ್ರೇಷನ್ ನಾನು ಮಾಡಿಲ್ಲ ಅಂತ ಅನ್ನೋರು, ಅಟ್ಲೀಸ್ಟ್ ಡಾಕ್ಟರ್ ಆಗಿಲ್ಲ ಅಂತಂದರೂ ಕೂಡ ಸೊ BSc ನರ್ಸಿಂಗನ್ನು ಮಾಡಿಕೊಂಡು ನೀವು ಒಂದು BSc ನರ್ಸಿಂಗ್ ಆದಮೇಲೆ MSc ನರ್ಸಿಂಗನ್ನು ಮಾಡಿಕೊಂಡು ಒಂದು ಒಳ್ಳೆಯ ಇನ್ಸ್ಟಿಟ್ಯೂಷನಲ್ಲಿ ಅಥವಾ ಒಂದು ಒಳ್ಳೆಯ ಮೆಡಿಕಲ್ ಕಾಲೇಜಿನಲ್ಲಿ ಅಥವಾ ಒಂದು ಒಳ್ಳೆಯ ಹಾಸ್ಪಿಟಲಲ್ಲಿ ಒಂದು ಒಳ್ಳೆಯ ಪೊಸಿಷನನ್ನು ಕೂಡ ಪಡ್ಕೊಳ್ಬೋದು. ಓಕೆ, ಸೊ ಕೆಲವೊಂದಷ್ಟು ಹಾಸ್ಪಿಟಲ್ ನೀವು ಹೋದಾಗ ನಿಮಗೆ ಗೊತ್ತಿರ್ತದೆ, ಡಾಕ್ಟರ್ಗಿಂತ ಹೆಚ್ಚಾಗಿ ನರ್ಸ್ಗಳಿಗೆ ಜಾಸ್ತಿ ಗೊತ್ತಿರ್ತದೆ. ಅಂದರೆ ನೀವೇನಾದರೂ ನಿಮ್ಮ ಮನಸ್ಸಿಟ್ಟು ಓದಿದ್ರಿ ಅಂತ ಅಂದರೆ ಸೊ ಒಂದು ಒಳ್ಳೆಯ BSc ನರ್ಸಿಂಗ್ ಕೋರ್ಸ್ಗಳನ್ನು ಮಾಡಿಕೊಂಡು ಒಳ್ಳೆಯ ನರ್ಸ್ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ. ಮತ್ತು ಗೊತ್ತಿರಲಿ, ಯಾವುದೇ ರೀತಿಯ ಕೋರ್ಸ್ಗಳು ಕೀಳಲ್ಲ ಮೇಲಲ್ಲ, ಎಲ್ಲದಕ್ಕೂ ತನ್ನದೇ ಆದ ಇಂಪಾರ್ಟೆನ್ಸ್ಗಳಿವೆ. ಸೊ ಈ ವರ್ಷದ BSc ನರ್ಸಿಂಗ್ ಕೋರ್ಸ್ಗಳಿಗೆ CET ಎಕ್ಸಾಮಿನೇಷನ್ನಿನ ಮೂಲಕನೇ ಪ್ರವೇಶವನ್ನು ಕೊಡ್ತೀವಿ ಅಂಥೇಳಿ KE ಅವರು ಅನೌನ್ಸ್ ಮಾಡಿದ್ದಾರೆ. ಸೊ ಭಾಳ ಇಂಪಾರ್ಟೆಂಟ್ ಇಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಇಂಗ್ಲೀಷ್ ಅಂದರೆ PCB ಮತ್ತು ಇಂಗ್ಲೀಷಲ್ಲಿ ಮಿನಿಮಮ್ 45% ಪಡೆದಿರಬೇಕು. ಸೊ ನೀವೇನಾದರೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1, 2A, 2B, 3A, 3Bಗೆ ಸೇರುವಂಥ ಅಭ್ಯರ್ಥಿಗಳಾದರೆ 40% ಪಡೆದಿರಬೇಕು. ಓಕೆ, ಅದಾದ ಮೇಲೆ ಈ ವರ್ಷ ನಡೆಯುವಂಥ CET 2023ಯಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಬಯಾಲಜಿ ವಿಷಯಗಳಿಗೆ ನೀವು ಹಾಜರಾಗಬೇಕು. ಓಕೆ, ಸೊ ಹಾಜರಾದ ಮೇಲೆ ರ್ಯಾಂಕನ್ನು ವೆದರ್ CET ಒಂದೇ ನೋಡಿಬಿಟ್ಟು ಅನೌನ್ಸ್ ಮಾಡ್ತಾರಾ ಅಥವಾ ಸೆಕೆಂಡ್ PUC ರಿಸಲ್ಟನ್ನು ನೋಡಿಬಿಟ್ಟು ಅನೌನ್ಸ್ ಮಾಡ್ತಾರಾ ಅನ್ನೋದನ್ನು ಇಲ್ಲಿ ಎಲ್ಲೂ ಕೂಡ ಹೇಳಿಲ್ಲ. ಓಕೆ, ಸೊ ಅದು ಓನ್ಲಿ CET ಮೇಲೂ ಇರ್ಬೋದು, PCBಯನ್ನು ತೊಗೊಂಡು, ಅಥವಾ ಇಲ್ಲಿ 50% ತೊಗೊಂಡು ಕೂಡ ಎಕ್ಸ್ಪ್ಲನೇಷನ್ ಅಂದರೆ ನಿಮ್ಮ ರ್ಯಾಂಕನ್ನು ಅನೌನ್ಸ್ ಮಾಡ್ಬೋದು. ಇಲ್ಲಿ ಬಹಳ ಇಂಪಾರ್ಟೆಂಟ್ ವಿಷಯ ಅಂತಂದರೆ ಹೇಗೆ ಅಪ್ಲಿಕೇಶನನ್ನು ಹಾಕಬೇಕು. ಸೊ ಫಸ್ಟ್ ಆಫ್ ಆಲ್ ಗೊತ್ತಿರಲಿ, ಯಾರ್ಯಾರು ಇಲ್ಲಿಯವರೆಗೆ KCET ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿದ್ದೀರಿ, ಸೊ ನಿಮಗೆ ಆಟೋಮೆಟಿಕಲಿ PCMB ಎಕ್ಸಾಮಿನೇಷನ್ನ ಬರೆದಾಗ BSc ನರ್ಸಿಂಗನ್ನು ನಿಮ್ಮ PCB ವಿಷಯಗಳ ಆಧಾರದ ಮೇಲೆ ಅನೌನ್ಸ್ ಮಾಡಿಬಿಡ್ತಾರೆ. ಅಂದರೆ ನಿಮ್ಮ ರ್ಯಾಂಕ್ ಲೀಸ್ಟಲ್ಲಿ, ರ್ಯಾಂಕ್ ಚಾರ್ಟಲ್ಲಿ ಅಥವಾ ಲಾಸ್ಟ್ ಮಾರ್ಕ್ಸ್ ಕಾರ್ಡಲ್ಲಿ CETದು ಅದರಲ್ಲೇ ನಿಮಗೆ ಗೊತ್ತಾಗ್ಬಿಡ್ತದೆ, BSc ನರ್ಸಿಂಗಿಗೂ ಕೂಡ ರ್ಯಾಂಕನ್ನು ಕೊಟ್ಬಿಟ್ಟಿರ್ತಾರೆ. ಯಾರ್ಯಾರು ಈವರೆಗೆ CET ಎಕ್ಸಾಮಿನೇಷನಿಗೆ ಅಪ್ಲಿಕೇಶನ್ ಹಾಕಿದಿರಿ ಮತ್ತು BSc ನರ್ಸಿಂಗಿಗೆ ಪ್ರತ್ಯೇಕವಾಗಿ ನೋಂದಣಿಯನ್ನು ಮಾಡ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಯಾರ್ಯಾರು KCETಗೆ ಇಲ್ಲಿವರೆಗೆ ಹಾಕಿಲ್ಲ, ಎಕ್ಸಾಮಿನೇಷನ್ ಬರೀಬೇಕು ಅಂತ ಅಂದ್ಕೊಂಡಿದ್ರು, ಅವರಿಗೂ ಕೂಡ ಅರ್ಜಿಯನ್ನು ಸಲ್ಲಿಸೋದಕ್ಕೆ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ. 20ನೇ ತಾರೀಕು ಅಂದರೆ ಇಲ್ಲಿ ನಿಮಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ 22ನೇ ತಾರೀಕಿನವರೆಗೆ ಟೈಮನ್ನು ಕೊಟ್ಟಿದ್ದಾರೆ. ಇವತ್ತಿನಿಂದ 22ನೇ ತಾರೀಕು ಟೈಮನ್ನು ಕೊಟ್ಟಿದ್ದಾರೆ. ಅದರ ಫೀಸನ್ನು ಪೇ ಮಾಡೋದಕ್ಕೆ 23ನೇ ತಾರೀಕಿನ ತನಕ ಟೈಮನ್ನು ಕೊಟ್ಟಿದ್ದಾರೆ. ಇದು KCET ಎಕ್ಸಾಮಿನೇಷನನ್ನು ಬರೀತೀನಿ, BSc ನರ್ಸಿಂಗು ಕೂಡ ಬಂದರೆ ಬರಲಿ ಅನ್ನೋರು. ಈಗ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಇರ್ತಾರೆ, ಸರ್ ನನಗೆ KCET ಬರೆಯೋ ಇಂಟ್ರೆಸ್ಟೇ ಇಲ್ಲ, BSc ನರ್ಸಿಂಗನ್ನು ಮಾತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅನ್ನೋರು ನೋಡಿ, KEAದಲ್ಲಿ ಸಪರೇಟ್ ಆಗಿ BSc ನರ್ಸಿಂಗ್ 2023 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈ ಒಂದು ಲಿಂಕನ್ನು ನೀವು ಏನೇನು ಅರ್ಜಿಯನ್ನು ತುಂಬೋದಕ್ಕೆ ಯಾವ್ಯಾವುದು ರೆಡಿ ಇರಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ಇಲ್ಲಿ ಪ್ರೊಸೀಡ್ ಟು ಲಾಗಿನ್ ಅಂತ ಮಾಡಿಕೊಂಡು ಅಥವಾ ನ್ಯೂ ಯೂಸರ್ ಇದೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ಹಾಕಿ. ಇದು ಯಾರಿಗೆ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಯಾರು KCET ಎಕ್ಸಾಮಿನೇಷನನ್ನು ಬರೆಯೋದಿಲ್ಲ ಅಂದುಕೊಂಡು KCET ಎಕ್ಸಾಮಿನೇಷನ್ ಫಾರ್ಮನ್ನು ಫಿಲ್ಲೇ ಮಾಡಿಲ್ಲ ಅಂಥವರು BSc ನರ್ಸಿಂಗಿಗೆ ಸಪ್ರೇಟಾಗಿ ಅಪ್ಲಿಕೇಶನನ್ನು, BSc ನರ್ಸಿಂಗಿಗೆ ಅಷ್ಟೇ ಅಪ್ಲಿಕೇಶನನ್ನು ಹಾಕ್ಬೋದು, ಎಕ್ಸಾಮ್ ಸೇಮ್ ಇರ್ತದೆ. ಇನ್ನು BSc ನರ್ಸಿಂಗು ಅದು ಬಂದರೆ ಬರಲಿ, KCET ಅಂತೂ ನಾನು ಬರದೇ ಬರೀತೀನಿ ಅಂತ ಅನ್ನೋರಿಗೂ ಕೂಡ ನೀವೇನಾದರೂ ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ನಿಮಗೆ 22ನೇ ತಾರೀಕು ತನಕ ಟೈಮನ್ನು ಕೂಡ ಕೊಟ್ಟಿದ್ದಾರೆ.
ಅಂದರೆ ನೀವೇನಾದರೂ ಇದುವರೆಗೆ KCETಗೆ ಅಪ್ಲಿಕೇಶನನ್ನು ಹಾಕಿದರೆ ಮತ್ತೆ BSc ನರ್ಸಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ನಿಮಗೆ ಆಟೋಮೆಟಿಕಲಿ ರ್ಯಾಂಕನ್ನು ಕೊಟ್ಬಿಡ್ತಾರೆ. ಸೊ ಆ ಒಂದು ರ್ಯಾಂಕಿನ ಆಧಾರದ ಮೇಲೆ ನೀವು BSc ನರ್ಸಿಂಗ್ ಆದರೂ ಹೋಗಿ ಅಥವಾ ಇಂಜಿನಿಯರಿಂಗ್ ಆದರೂ ಹೋಗಿ, ಮೆಡಿಕಲ್ ಅಂದರೆ ವೆಟರ್ನರಿ ಆದರೂ ಹೋಗಿ, BSc ಎಗ್ರಿ ಆದರೂ ಹೋಗಿ, ಎಲ್ಲಾದರೂ ಹೋಗಿ. ಆದರೆ BSc ನರ್ಸಿಂಗನ್ನು ಮಾತ್ರ ಮಾಡ್ತೀವಿ ಅನ್ನೋರಿಗೆ ಮಾತ್ರ ಇನ್ನೊಂದು ಲಿಂಕನ್ನು ಕೊಟ್ಟಿದ್ದಾರೆ. ಸೊ ನೀವು ಇಲ್ಲ ಸರ್ ನಾನು BSc ಮಾಡ್ತೀನಿ CETನೂ ಮಾಡ್ತೀನಿ ಅಂತಂದರೆ ಈ ಫಸ್ಟ್ ಲಿಂಕನ್ನು ಯೂಸ್ ಮಾಡಿ, UGC 2023 ಆನ್ಲೈನ್ ಅಪ್ಲಿಕೇಶನ್ ಲಿಂಕನ್ನು ಯೂಸ್ ಮಾಡಿ ಅಪ್ಲಿಕೇಶನ್ ಹಾಕಿಬಿಡಿ. ಸೊ ಅಪ್ಲಿಕೇಶನ್ ಫಾರ್ಮ್ ಫೀಸ್ ಏನು ನಿಮಗೆ ಅಷ್ಟೊಂದು ಡಿಫ್ರೆನ್ಸ್ ಆಗೋದಿಲ್ಲ. ನಿಮಗೆ ಬ್ರೋಷರ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಜನರಲ್ SC/ST ಕ್ಯಾಟಗರಿ 1 ₹500 ಇದೆ, ನಾನ್ ಕರ್ನಾಟಕ ಕ್ಯಾಂಡಿಡೇಟ್ಸ್ಗೆ ₹1000 ಇದೆ ಅಪ್ಲಿಕೇಶನ್ ಫೀಸ್. ಓಕೆ, ಸೊ ಇದನ್ನು ನೀವೇನಾದರೂ BSc ನರ್ಸಿಂಗಿಗೆ 4 years ಡ್ಯೂರೇಷನ್ ಇರ್ತದೆ, ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದರೆ ಇಷ್ಟು ವರ್ಷ ನಾನು ಹೇಳಿರೋ ಹಾಗೆ ಬೋರ್ಡ್ ಎಕ್ಸಾಮಿನೇಷನ್ ಮಾರ್ಕ್ಸನ್ನು ತೊಗೊಂಡು ನಿಮಗೆ ರಿಸಲ್ಟನ್ನು ಅಂದರೆ ರ್ಯಾಂಕ್ ಲಿಸ್ಟನ್ನು ಕೊಟ್ಟುಬಿಟ್ಟು ಕೌನ್ಸಿಲಿಂಗ್ ನಡೀತಿತ್ತು. ಈ ವರ್ಷ KCET ಕಡೆಯಿಂದಲೇ ಕೌನ್ಸಿಲಿಂಗ್ ನಡೆಸ್ತದೆ. ಅಂದರೆ KCET ಕಡೆಯಿಂದ KCET ಎಕ್ಸಾಮಿನೇಷನ್ ಬರೆದಂತಹ ರ್ಯಾಂಕನ್ನು ತೊಗೊಂಡು ಕೌನ್ಸಿಲಿಂಗನ್ನು ಮಾಡಲಾಗ್ತದೆ. ಸೊ ಇನ್ನು ಇವು ಯಾರ್ಯಾರು ಹೊಸದಾಗಿ BSc ನರ್ಸಿಂಗ್ಗೆ ಅಪ್ಲಿಕೇಶನ್ ಹಾಕ್ತೀರಿ, ಉಳಿದಿದ್ದೆಲ್ಲ ರೂಲ್ಸ್ ಸೇಮೇ ಇರ್ತದೆ. ಇಲ್ಲೂ ಕೂಡ ನಿಮಗೆ ಕ್ಲಾಸನ್ನು ಫಿಲ್ ಮಾಡಬೇಕು, ಕ್ಲಾಸ್ A, ಕ್ಲಾಸ್ B, ಕ್ಲಾಸ್ C, ಕ್ಲಾಸ್ D ಅಂತೇಳಿ. ಸೊ ಅವೆಲ್ಲ ಕರೆಕ್ಟ್ ಗೊತ್ತೇ ಇದೆ, ರೈಟ್. ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ ವಿಲ್ ನೆವರ್ ಬಿ ಅವೈಲೇಬಲ್ ಫಾರ್ ಸರ್ಕಾರಿ ಅಂದರೆ ಗೌರ್ಮೆಂಟ್ BSc ನರ್ಸಿಂಗ್ ಕೋರ್ಸಸ್. ಸೊ ಈ ವರ್ಷ ರಿಮೆಂಬರ್ ಕಂಪ್ಲೀಟಾಗಿ BSc ನರ್ಸಿಂಗ್ ಕೋರ್ಸಸ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KE ನಡೆಸುವಂತಹ ಕೌನ್ಸಿಲಿಂಗ್ ಅಂಡರ್ ಅವರು ಸೀಟನ್ನು ಹಂಚಿಕೊಡಬೇಕಾಗ್ತದೆ ಅನ್ನೋದು ಗೊತ್ತಿರಲಿ. ಅದಾದಮೇಲೆ ಯಾವ್ಯಾವ ಕಂಡೀಷನ್ಸ್ ಇರಬೇಕು ಇವೆಲ್ಲವೂ ಕೂಡ ಇದೆ. ಯಾವ್ಯಾವ ಡಾಕ್ಯುಮೆಂಟ್ಸನ್ನು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಕರೀತಾರೆ ಅವರು. ನೀವು CET ಎಕ್ಸಾಮಿನೇಷನ್ ಫಾರ್ಮನ್ನು ಫಿಲ್ ಮಾಡಿ CET ಬರೆದು ಬಿಟ್ಟರೆ ಸೊ ಅದರಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದುಬಿಡ್ತದೆ. ನೀವೇನಾದರೂ BSc ನರ್ಸಿಂಗ್ ಅಷ್ಟೇ ಬರೀತೀನಿ ಅಂಥೇಳಿ ಏನು ಸಪ್ರೇಟ್ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡ್ತೀರಿ, 2ನೇ ಲಿಂಕನ್ನು ಯೂಸ್ ಮಾಡಿಬಿಟ್ಟು, ಸೊ ಅಂಥವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ನಿಮಗೆ ಅಲ್ಲೇ ಕರೀತಾರೆ, ನೀವು ಮಾಡಿಕೊಂಡು ಬರಬೇಕು. ಸೊ ಇದಿಷ್ಟು ಇಲ್ಲಿ BSc ನರ್ಸಿಂಗಿಗೆ ಬಂದಂಥ ಅಪ್ಲಿಕೇಶನ್ ಇನ್ಫಾರ್ಮೇಷನು. ಸೊ ಗೊತ್ತಿರಲಿ, BSc ನರ್ಸಿಂಗಿಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದರೆ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ 22ನೇ ತಾರೀಕಿನವರೆಗೆ ಟೈಮನ್ನು ಕೊಟ್ಟಿದ್ದಾರೆ. ಸೊ ನೀವು ಅದನ್ನು CET ಲಿಂಕನ್ನಾದರೂ ಯೂಸ್ ಮಾಡಿ ಹಾಕಿ, BSc ನರ್ಸಿಂಗ್ ಲಿಂಕನ್ನಾದರೂ ಯೂಸ್ ಮಾಡಿ ಹಾಕಿ. ಆದರೆ CET ಆಲ್ರೆಡಿ ಫಿಲ್ ಮಾಡಿದವರು ಯಾವುದೇ ಅಪ್ಲಿಕೇಶನ್ ಹಾಕುವಂಥ ಅವಶ್ಯಕತೆ ಇಲ್ಲ ಸಪ್ರೇಟಾಗಿ. ಯಾರ್ಯಾರು BSc ನರ್ಸಿಂಗ್ ಅಷ್ಟೇ ಹಾಕ್ತೀನಿ ಅನ್ನೋರು 2ನೇ ಲಿಂಕನ್ನು ಯೂಸ್ ಮಾಡಿ ಅಪ್ಲಿಕೇಶನ್ನ ಹಾಕಿ. ನಾನು ಇನ್ನೂ ಕೂಡ CET ಬರೀಬೇಕು ಸರ್, ನನಗೆ ಇನ್ನೊಂದು ಅವಕಾಶವನ್ನು ಅಪ್ಲಿಕೇಶನ್ ಫಾರ್ಮ್ ಹಾಕೋದಕ್ಕೆ ಕೊಡ್ತಾರಾ ಅಂತ ಕೇಳಿದರೆ ಡೆಫಿನೆಟ್ಲಿ ಕೊಟ್ಟಿದ್ದಾರೆ. 22ನೇ ತಾರೀಕಿನವರೆಗೆ ನೀವು ಫಿಲ್ಲನ್ನು ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. BSc ನರ್ಸಿಂಗ್ ಮಾಡೋರಿಗೆ ವೆರಿ ಇಂಪಾರ್ಟೆಂಟ್ ವಿಡಿಯೋ. ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ. ಫಸ್ಟ್ ಟೈಮ್ ನೀವೇನಾದ್ರು ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ನನ್ನ ಈ ಎಲ್ಲ ಎಫರ್ಟ್ಸಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫ್ರೀ ಆಫ್ ಕಾಸ್ಟ್ ಇರ್ತದೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.